BS ಯಡಿಯೂರಪ್ಪ ಓರ್ವ ಮಾಜಿ ಮುಖ್ಯಮಂತ್ರಿ, ಹೀಗಾಗಿ ಅವರು ಓಡಿ ಹೋಗುವಂತಹ ವ್ಯಕ್ತಿ ಏನಲ್ಲ. BSYಗೆ ವಯಸ್ಸಾದ ಕಾರಣ ಆರೋಗ್ಯ ಸಮಸ್ಯೆ ಸಹಜವಾಗಿರುತ್ತೆ. ಈ ರೀತಿಯಾಗಿ ಹೈಕೋರ್ಟ್ BSY ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅವರು ಓರ್ವ ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಅವರು ಓಡಿ ಹೋಗುವಂಥ ವ್ಯಕ್ತಿ ಏನಲ್ಲ. ಅದರ ಜೊತೆಗೆ ಅವರಿಗೆ ವಯಸ್ಸು ಬೇರೆ ಆಗಿದೆ, ಆರೋಗ್ಯದ ಸಮಸ್ಯೆ ಇರುವಂಥದ್ದು ಸಹಜ. ಈ ರೀತಿಯಾದಂಥ ಅಭಿಪ್ರಾಯವನ್ನು ಹೈಕೋರ್ಟ್ ವ್ಯಕ್ತಪಡಿಸಿದೆ. ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ BSYಗೆ ತಿಳಿಸಲಾಗಿದೆ. ಹೀಗಾಗಿ ಅವರನ್ನ ಬಂಧಿಸಿ ತನಿಖೆಗೆ ಒಳಪಡಿಸುವಂತ ಅಗತ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಯಾಕಂತಂದ್ರೆ ಅವರು ಓರ್ವ ಮಾಜಿ ಮುಖ್ಯಮಂತ್ರಿಗಳು ಬೇರೆ, ಅದರ ಜೊತೆಗೆ ಎಲ್ಲೋ ಓಡೋಗ್ತಾರೆ, ಆ ರೀತಿಯಾದಂಥ ವ್ಯಕ್ತಿಯನ್ನಲ್ಲ ಅವರು. ವಯಸ್ಸು ಕೂಡ ಆಗಿದೆ, ಇನ್ನು ವಯಸ್ಸು ಸಹಜ ಪ್ರಾಬ್ಲಮ್ಗಳಿದ್ದೇ ಇರುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿರುವಂಥದ್ದು ಸಹಜ. ಹಾಗಾಗಿ ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ ಇಲ್ಲಿ BSY ಅವರಿಗೆ ತಿಳಿಸಲಾಗಿದೆ. ಹೀಗಾಗಿ ಅವರನ್ನ ಬಂಧಿಸಿ, ಅಂದ್ರೆ ಅವರನ್ನ ಅರೆಸ್ಟ್ ಮಾಡಿನೇ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಏನು ಅಗತ್ಯ ಇಲ್ಲ ಅಂತೇಳಿ ಇಲ್ಲಿ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಇಲ್ಲಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ CM BSYಗೆ ತಾತ್ಕಾಲಿಕ ರಿಲೀಫ್ ಅನ್ನುವಂಥ ಸಿಕ್ಕಿದೆ. ಇಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ನಡೀತು, ಜೊತೆಗೆ ಮುಂದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ರಾಘು? ಪ್ರಭು, ಕಳೆದ ಒಂದು ವಾರದಿಂದ ನಡೆದಿರ್ತಕ್ಕಂತಹ ಐಡ್ರಾಮಕ್ಕೆ ಇದೀಗ ತೆರೆ ಬಿದ್ದಿರ್ತಕ್ಕಂಥದ್ದು ಏನು, ಕಳೆದ ಒಂದು ವಾರದಿಂದ BS ಯಡಿಯೂರಪ್ಪನವರನ್ನು ಬಂಧಿಸಬೇಕಂತ ಹೇಳ್ಬಿಟ್ಟು CID ಅಧಿಕಾರಿಗಳು ನಿನ್ನೆ ಕೋರ್ಟ್ನಲ್ಲಿ ಒಂದು ಸಮನ್ಸನ್ನು ಸಹ ತೆಗೆದುಕೊಂಡ್ಬಂದಿದ್ರು. ಹೀಗಾಗಿ ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತಲೂ ಸಹ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಇಲ್ಲ, ಅವರು ದೆಹಲಿಯಲ್ಲಿರೋದ್ರಿಂದ ಅವರು ಬರೋದಕ್ಕಾಗೋದಿಲ್ಲ. ಹೀಗಾಗಿ 7 ದಿನಗಳ ಮಟ್ಟಿಗೆ ಸಮಯಾವಕಾಶವನ್ನು ಕೊಡಿ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರ ಪರ ವಕೀಲರು ಕೇಳಿದರು. ಆದರೂ ಸಹ ಕೋರ್ಟ್ನಲ್ಲಿ ಅವರಿಗೆ ಬಂಧನದ ವಾರಂಟನ್ನು ತೆಗೆದುಕೊಂಡು ಅವರನ್ನು ಬಂಧಿಸೋದಕ್ಕೆ CID ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಇವತ್ತು ಏನೋ BSY ಪರ ವಕೀಲರು ಒಂದು ಹೈಕೋರ್ಟ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ರು. ಯಾಕಂದರೆ ಯಡಿಯೂರಪ್ಪನವರ ಬಂಧನ ಏನಿದೆ ಅದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಬಂಧನಕ್ಕೆ ನೀವು ತಡೆಯನ್ನು ಕೊಡಬೇಕು, ಜಾಮೀನನ್ನು ಕೊಡಬೇಕು, ಮತ್ತು ಪ್ರಕರಣವನ್ನು ರದ್ದು ಕೋರಿ ಸಹ ಅರ್ಜಿಯನ್ನು ಸಲ್ಲಿಸಿದರು. ಇವತ್ತು ಸುದೀರ್ಘವಾಗಿ ಒಂದು ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಏನು ಕೃಷ್ಣ ದೀಕ್ಷಿತ್ ನ್ಯಾಯಾಧೀಶರಾಗಿರ್ತಕ್ಕಂಥ ಅವರ ಏಕಪೀಠದಲ್ಲಿ ಅವರ ಒಂದು ವಿಚಾರಣೆಯನ್ನು ಸಹ ನಡೀತು. ಸುದೀರ್ಘವಾಗಿ ವಿಚಾರಣೆ ನಡೀತು. ಸುದೀರ್ಘವಾಗಿ ವಿಚಾರಣೆಯನ್ನು ಆಲಿಸಿದಂತಹ ನ್ಯಾಯಾಧೀಶರು ಕೊನೆಗೆ ಯಡಿಯೂರಪ್ಪನವರಿಗೆ ಒಂದು ಬಿಗ್ ರಿಲೀಫನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಗ್ರೌಂಡ್ ರಿಯಾಲಿಟಿಗಳನ್ನು ಏನು ಯಡಿಯೂರಪ್ಪನವರ ಪರ ವಾದವನ್ನು ಮಂಡಿಸಿದಂತಹ CV ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಏನು ದೂರುದಾರರು ಏನಿದ್ದಾರೆ ಅವರ ಪರ ಬಾಲನ್ ಅವರು ಸಹ ವಾದವನ್ನು ಮಂಡಿಸಿದ್ರು. ಆದರೆ ನ್ಯಾಯಾಧೀಶರು ಏನು ಯಡಿಯೂರಪ್ಪನವರು ತುಂಬ ಏಜ್ ಆಗಿರ್ತಕ್ಕಂತಹ ಪರ್ಸನ್, ಜೊತೆಗೆ ಮಾಜಿ CM ಇದ್ದಾರೆ, ಅವರು ಎಲ್ಲೂ ಹೋಗೋದಿಲ್ಲ, ತನಿಖೆಗೆ ಸಹಕಾರವನ್ನು ಈ ಹಿಂದೆಯೂ ಸಹ ನೀಡಿದ್ದಾರೆ. 3 ತಿಂಗಳ ನಂತರ ಮತ್ತೆ ಏಕಾಏಕಿ ನೀವು ಈಗ ವಿಚಾರಣೆಗೆ ಕರೆಯೋದು, ಅದು 11ನೇ ತಾರೀಕು ನೀವು ನೋಟಿಸನ್ನು ಕೊಟ್ಬಿಟ್ಟು 12ನೇ ತಾರೀಕು ವಿಚಾರಣೆಗೆ ಬರಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ವಕೀಲರು ಕೇಳಿದರು. ಇದಕ್ಕೆ ನ್ಯಾಯಾಧೀಶರು ಸಹ ಕೂಲಂಕುಷವಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿದಂತಹ ನ್ಯಾಯಾಧೀಶರು ಕೊನೆಗೆ ಯಡಿಯೂರಪ್ಪನವರಿಗೆ ಒಂದು ಬಿಗ್ ರಿಲೀಫನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ಏನು ವಿಚಾರಣೆವರೆಗೂ ಸಹ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರನ್ನ ಬಂಧಿಸುವಂತಿಲ್ಲ ಅಂತ ಹೇಳ್ಬಿಟ್ಟು ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಇದೀಗ ಮಾಜಿ CM ಯಡಿಯೂರಪ್ಪನವರಿಗೆ ಒಂಥರ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.